ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ. ನಿನ್ನೆ ತರಗತಿಯಲ್ಲಿ ಪಾರ್ಟ್ 1 ನೋಡಿದ್ರಿ. FD ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ವಿವರಣೆ ಪಾರ್ಟ್ 1 ನೋಡಿದ್ರಿ. ಇವತ್ತು ಪಾರ್ಟ್ 2 ನೋಡೋಣ. ಹಾಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿರ್ತವೆ ಎಲ್ಲ ಎಕ್ಸಾಮ್ಗೆ, ಮತ್ತು ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತವೆ ಮುಂದೆ ಬರೋ ಎಲ್ಲ ಎಕ್ಸಾಮ್ಗೆ. ಸರಿಯಾಗಿ ನೋಡ್ಕೊಳ್ರಿ, ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ. ಪಾರ್ಟ್ 1 ನನಗೆ ಬೇಕಂದ್ರೆ ಪಾರ್ಟ್ 1 ನೋಡ್ಕೊಂಬರ್ರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಬರ್ರಿ. ಹಾಗಾದ್ರೆ ಶುರು ಮಾಡೋಣ ಬರ್ರಿ. ಮೊದಲನೇ ಕ್ವಶ್ನ್ ಬಂದುಬಿಟ್ಟು, ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಐಹೊಳೆ ಶಾಸನ, ಆಪ್ಷನ್ ಬಿ ಮಸ್ಕಿ ಶಾಸನ, ಆಪ್ಷನ್ ಸಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ಬೇಲೂರು ಶಾಸನ. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಹಲ್ಮಿಡಿ ಶಾಸನ ಆಗಿರ್ತದೆ. ಇದ್ರ ಬಗ್ಗೆ ಜರ ನೋಡೋದಾದ್ರೆ, ಕ್ರಿಸ್ತಶಕ 450ರಾಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನ ದೊರಕ್ತದೆ. ಇದು ಯಾರ ಬಗ್ಗೆ ತಿಳಿಸೋದಂದ್ರೆ ಕದಂಬದೊರೆ ಕಾಕುತ್ಸವರ್ಮನ ಬಗ್ಗೆ ತಿಳಿಸ್ತದೆ. ಹಾಗಾದರೆ ಇದನ್ನ ಯಾರು ಕಂಡುಹಿಡಿದ್ರು, ಇದನ್ನ ಯಾರು ಪತ್ತೆ ಹಚ್ಚರು? 1936ರಾಗ ಎಮ್.ಎಚ್. ಕೃಷ್ಣ ಅನ್ನೋರು ಇದನ್ನ ಪತ್ತೆ ಹಚ್ತಾರೆ. ಹಾಗಾದರೆ ಐಹೊಳೆ ಶಾಸನ ಏನೇನು ತಿಳಿಸುತ್ತೆ? ಐಹೊಳೆ ಶಾಸನದಾಗ ಏನೈತಿ? ಇದು ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಸಾಧನಗಳ ಬಗ್ಗೆ ತಿಳಿಸುತ್ತೆ. ಇಮ್ಮಡಿ ಪುಲಿಕೇಶಿ ಸಾಧನಗಳ ಬಗ್ಗೆ ತಿಳಿಸ್ತದೆ. ಮಸ್ಕಿ ಶಾಸನದಾಗ ಏನೈತಿ ಅಂದ್ರೆ ಅಶೋಕನನ್ನು ದೇವನಾಂ ಪ್ರಿಯದರ್ಶಿ ಎಂದು ಉಲ್ಲೇಖ ಮಾಡಿದ ಶಾಸನ ಯಾವ್ದು ಕೇಳಿದರೆ ಅದು ಮಸ್ಕಿ ಶಾಸನದಾಗ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಬರ್ರಿ. ಎರಡನೇ ಕ್ವಶನ್ ಏನಂದ್ರೆ, ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದ್ದಾರೆ. ಕ್ವಶನ್ ಕರೆಕ್ಟಾಗಿ ನೋಡ್ಕೊರಿ, ಓದ್ಕೊರಿ. ಆಪ್ಷನ್ ಎ ಪಟ್ಟಾಭಿ ಸೀತಾರಾಮಯ್ಯ, ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್, ಆಪ್ಷನ್ ಸಿ ಪಿ ರಾಮಸ್ವಾಮಿ, ಆಪ್ಷನ್ ಡಿ ಗೋಪಾಲಕೃಷ್ಣ ಗೋಖಲೆ. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಆಗಿರ್ತದೆ. ಇವರು ಎಷ್ಟ್ರಾಗ ಇದು ಆಯೋಜಕರಾಗ್ತಾರೋ, ದಿ ಡೆಕ್ಕನ್ ಸಭಾದ ಆಯೋಜಕರು ಯಾವಾಗ ಆಗ್ತಾರಂತಂದ್ರೆ 1896ರಾಗ ದಿ ಡೆಕ್ಕನ್ ಸಭಾದ ಆಯೋಜಕರಾಗ್ತಾರೆ. ಇದಲ್ಲದೆ ಇವರು ಗಾಂಧೀಜಿಯವರ ರಾಜಕೀಯ ಗುರು ಆಗಿರ್ತಾರೆ. ಆಮೇಲೆ ಇವರು ಒಂದು ಸೊಸೈಟಿ ಸ್ಥಾಪನೆ ಮಾಡ್ತಾರೆ. ಆ ಸೊಸೈಟಿ ಹೆಸರು ಸರ್ವೆಂಟ್ ಆಫ್ ಇಂಡಿಯಾ ಎಂಬ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಎಷ್ಟರಾಗಂದ್ರೆ 1905 ಜೂನ್ 12ರಂದು. ಎಲ್ಲಿ ಅಂದ್ರೆ ಇದು ಪುಣೆದಾಗ ಸ್ಥಾಪನೆ ಮಾಡ್ತಾರೆ. ಸರಿಯಾಗಿ ನೋಡ್ಕೊಡ್ರಿ, ಕ್ಲಾಸ್ ಕರೆಕ್ಟಾಗಿ ಕೇಳ್ರಿ, ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸೈಡ್ಗೆ ಒಂದು ಬುಕ್ ಪೆನ್ ಇಟ್ಕೊರಿ. ಏನಾರ ಅರ್ಥ ಆಗಲಿಕ್ಕಂದ್ರೆ ಅಲ್ಲೇ ನಾ ಏನು ನೋಟ್ಸ್ ಬಿಡ್ಸಿರ್ತೀನೋ ಅದನ್ನು ಸರಿಯಾಗಿ ಬರ್ಕೋತ ಹೋಗ್ರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗಿ ಬರ್ರಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನಂದ್ರೆ, ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗ್ಲುಟಾಮಿಕ್ ಆ್ಯಸಿಡ್, ಆಪ್ಷನ್ ಬಿ ಅಸಿಟೈಲ್ ಕೊಲೈನ್, ಆಪ್ಷನ್ ಸಿ ಡೋಪಮೈನ್, ಆಪ್ಷನ್ ಡಿ ಗಮ್ ಅಮೈನೋ ಬ್ಯೂಟ್ರೇಟ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಅಸಿಟೈಲ್ ಕೊಲೈನ್ ಎಂಬುದು ಸರಿಯಾದ ಉತ್ತರ ಆಗಿರ್ತದೆ. ಈ ಅಸಿಟೈಲ್ ಕೊಲೈನ್ ಎಂಬುದು ಏನು? ಇದು ಅಸಿಟೈಲ್ ಕೊಲೈನ್ ಎಂಬುದು ರಾಸಾಯನಿಕವು ನರಕೋಶದ ಬಿಡುಗಡೆಯಾದ ರಾಸಾಯನಿಕ ಸಂದೇಶವನ್ನು ಇತರ ಕೋಶಗಳಂದ್ರೆ ಸ್ನಾಯುಕೋಶಗಳು ಇರ್ತಾವಲ್ಲ, ಸ್ನಾಯುಕೋಶಗಳು, ನರಾಣುಗಳು, ಆಮೇಲೆ ಗ್ರಂಥಿಗಳಿಗೆ ಸಾಗಿಸುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕಾರ್ಯನಿರ್ವಹಿಸ್ತೈತೆ ರೀ. ಯಾವುದ್ರಿ? ಅಸಿಟೈಲ್ ಕೊಲೈನ್. ಇದಕ್ಕೆ ಇನ್ನೊಂದು ಹೆಸರು ಏನು ರೀ? ಇದು ಡೆಮೆಂಟಿಯಾ. ಇದು ಯಾವ ಸಂಬಂಧಿತ ರೋಗ ಐತೆ ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟೈತೆ ರೀ. ಇದು ಮೆದುಳಿಗೆ ಸಂಬಂಧಪಟ್ಟ ರೋಗ ರೀ. ಇದು ಜಾಸ್ತಿ 60% ಒಂದು 70% ರೀ ಇದು ಕಾಯಿಲೆ ಹೆಚ್ಚಾಗಿ ಕಂಡು ಬರ್ತೈತೆ ರೀ. ಆಮೇಲೆ ಇತರ ಲಕ್ಷಣಗಳು ಏನೇನಂತಂದ್ರೆ ರೀ, ಜ್ಞಾಪಕ ಶಕ್ತಿ,
ಜ್ಞಾಪಕ ಶಕ್ತಿ ಇರೋದಲ್ಲ ರೀ, ಜ್ಞಾಪಕ ಶಕ್ತಿ ಕಳ್ಕೊತೈತೆ ಮನುಷ್ಯ. ಆಮೇಲೆ ಅವನ ಮನುಷ್ಯನ ವರ್ತನೆ ಸರಿಯಾಗಿರಂಗಿಲ್ಲ. ಇಷ್ಟಿದ್ರ ಸಮಸ್ಯೆ ಆಗಿರ್ತಾವೆ ರೀ. ಸರಿಯಾಗಿ ಕ್ಲಾಸ್ ಕೇಳಿರಿ, ಸರಿಯಾಗಿ ನಾ ಏನು ಬಿಡಿಸಿದ್ರು ಎಲ್ಲ ಕರೆಕ್ಟಾಗಿ ಬರ್ಕೋತ ಹೋಗ್ರಿ. ನಾ ಏನು ಹೇಳ್ತಾನೆ ಕರೆಕ್ಟಾಗಿ ಕೇಳಿಸ್ಕೊತ ಹೋಗ್ರಿ. ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಆದ್ರೆ ಏನೂ ತಿಳಿಯಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋದು ಬೇರೆ ಹಂಗದ. 4ನೇ ಕ್ವಶನ್ ಏನೈತೆ ಅಂದ್ರೆ DNA ಸಂಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ ಅಂತ ಕೇಳಿದಾರೆ. ಏನು ಕರೀತಾರೆ DNA ಸಂಶ್ಲೇಷಣೆಯನ್ನು ಏನಂತ ಕರೀತಾರತ್ತೆ? ಇದ್ರಾಗ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಪ್ರತಿಲೇಖನ, ಆಪ್ಷನ್ ಬಿ ಅನುವಾದ, ಆಪ್ಷನ್ ಸಿ ನಕಲು, ಆಪ್ಷನ್ ಡಿ ಪುನರಾವರ್ತನೆ. ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಅಂದ್ರೆ ಪುನರಾವರ್ತನೆ. ಅಂದ್ರೆ ಅದಕ್ಕೊಂದು ಏನಂತಾರಂದ್ರೆ ಇನ್ನೊಂದು DNA ರೆಪ್ಲಿಕೇಶನ್ ಅಂತಲೂ ಕರೀತಾರೆ. ಇದು ಹೆಂಗೆ ಸಂಶ್ಲೇಷಣೆ ಹೆಂಗೆ ಉಂಟಾಗ್ತದೆ ಅಂತ ಕೇಳಿದ್ರೆ ನ್ಯೂಕ್ಲಿಯೋಟೈಡ್ಗಳು ಟೈಡ್ಗಳು ಸೇರ್ಪಡೆಗೊಂಡು DNA ಸಂಶ್ಲೇಷಣೆ ಉಂಟಾಗ್ತದೆ. ಹಾಗಾದರೆ DNAಯು ರಚನೆಯಾದ ಡಬಲ್ ಹೆಲಿಕಲ್ ಅಂತ ಬರ್ತೈತೆ ರೀ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಬರ್ತದೆ. ಇದನ್ನು ಕಂಡು ಹಿಡ್ದವ್ರು ಯಾರಂತಂದ್ರೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಕಂಡು ಹಿಡ್ದವ್ರಾದ ಅಮೇರಿಕನ್ ಭೌತಶಾಸ್ತ್ರಜ್ಞ ವ್ಯಾಟ್ಸನ್ ಮತ್ತು ಇಂಗ್ಲೀಷ್ ಶಾಸ್ತ್ರಜ್ಞ ಕ್ರಿಕ್ ಎಂಬುವರು ಇದನ್ನು ಕಂಡುಹಿಡ್ತಾರೆ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಎಂಬುದನ್ನು ಕಂಡುಹಿಡ್ತಾರೆ. ಇದು ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಪುನರಾವರ್ತನೆ, DNA ರೆಪ್ಲಿಕೇಶನ್ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ಅಂದ್ರೆ ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ. ಅಂದ್ರೆ ಅವ್ರು ಕೇಳಿರೋ ಕ್ವಶನ್ ಏನಂದ್ರೆ ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರತಿ ತಿಂಗಳಿಗೊಮ್ಮೆಯೋ ಪ್ರತಿ 3 ತಿಂಗಳಿಗೊಮ್ಮೆಯೋ ವರ್ಷಕ್ಕೆ 2 ಸಲನೋ ಯಾವಾಗ ಬಿಡುಗಡೆ ಮಾಡ್ತದೆ ಅಂತ ಕೇಳಿದಾರೆ ಅವರು. ಆಪ್ಷನ್ ಯಾವ ಸರಿಯಾಗಿರ್ತದೆ ಅಂದ್ರೆ ವರ್ಷದಲ್ಲಿ 2 ಬಾರಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡ್ತದೆ ಹಣಕಾಸು ಸ್ಥಿರತೆ ವರದಿಯನ್ನು. ಆದರೆ RBI ಸ್ಥಾಪನೆ ಯಾವಾಗೈತೆ? ಅಂದ್ರೆ 1935 ಏಪ್ರಿಲ್ 1 ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಐತಂದ್ರೆ ಮುಂಬೈದಾಗ ಕೇಂದ್ರ ಕಚೇರಿ ಐತಿ. ಕರೆಕ್ಟಾಗಿ ಕ್ಲಾಸ್ ಕೇಳಿ ಕರೆಕ್ಟಾಗಿ ನೋಡ್ರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡ್ರಿ, ಏನು ತಿಳಿಯಂಗಿಲ್ಲ. ಆಮೇಲೆ ಇದು ಏನು ಗಮನಿಸ್ತದೆ ಎತ್ತರ ಮೇಲೆ ನಾವು ವರ್ಷಕ್ಕೆ 2 ಬಾರಿ ಹೆಂಗೆ ಮಾಡುವುದು ಅಂತ ಕೇಳಿದ್ರಂದ್ರೆ ಇದು ದೇಶದ ಹಣಕಾಸು ವಲಯದ ಅಭಿವೃದ್ಧಿ ನಿಯಂತ್ರಣಕ್ಕೆ ಸಂಬಂಧಿತ ವಿಚಾರಗಳ ಆಧಾರದ ಮೇಲೆ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮೇಲೆ ಅದು ಪ್ರತಿನಿಧಿಸ್ತದೆ. ಅಂದ್ರೆ ಈಗ ನಾವು ಇದನ್ನ ಬಿಡುಗಡೆ ಮಾಡ್ಬೇಕಂದ್ರೆ ಎತ್ತರ ಮೇಲೆ ನಾವು ಯಾವ ಒಂದು ಕಾರಣ ಇಟ್ಕೊಂಡು ಬಿಡುಗಡೆ ಮಾಡಬೇಕು ಅಂತ ಕೇಳಿದಾಗ ಇದೇನು ಹೇಳ್ತದೆ ಅಂದ್ರೆ ಅಭಿವೃದ್ಧಿ ನಿಯಂತ್ರಣಕ್ಕೆ ಸಂಬಂಧಿತ ವಿಚಾರಗಳ ಆಧಾರದ ಮೇಲೆ ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ ಉಪಸಮಿತಿ ಸಂಗ್ರಹಿಸಿದ ಮಾಹಿತಿಗಳನ್ನು ಪ್ರತಿಬಿಂಬಿಸ್ತದೆ. ಅದನ್ನ ಇಟ್ಕೊಂಡು ಇವರು ಇನ್ನು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಇನ್ನೂ RBI ವರದಿಗಳದಾವ, ಇನ್ನೂ ಹಲವಾರು ವರದಿಗಳದಾವ. ಅವ್ನು ನೋಡೋಣ ಸರ. ಪ್ರತಿ 2 ತಿಂಗಳಿಗೊಮ್ಮೆ ಏನು ನಡೀತದ? ಪ್ರತಿ 2 ತಿಂಗಳಿಗೊಮ್ಮೆ ಹಣಕಾಸು ನೀತಿ ಜಾರಿ ಬರ್ತೈತೆ. ಹಣಕಾಸು ನೀತಿ. ಆಮೇಲೆ ಮಾಸಿಕವಾಗಿ ಗ್ರಾಹಕರ ಆತ್ಮವಿಶ್ವಾಸ ಸಮೀಕ್ಷೆ ನಡೆಸ್ತಾರೆ. ಆಮೇಲೆ ಇದೊಂದು ಪ್ರತಿ ವರ್ಷದಲ್ಲಿ 2 ಬಾರಿ ಭಾರತೀಯ ಹಣಕಾಸು ಸ್ಥಿರತೆ ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. 6ನೇ ಕ್ವಶನ್ ನೋಡೋದಾದ್ರೆ ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಅಂತ ಕೇಳಿದ್ದಾರೆ. ಕರೆಕ್ಟಾಗಿ ನೋಡ್ಕೊಡ್ರಿ. ಏನು ಕೇಳಿದಾರೆ? ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಅಂತ ಯಾರು ಕೇಳಿದ್ದಾರೆ? ಆಪ್ಷನ್ ಎ ಕೊಟ್ಟಿದ್ದಾರೆ ವೆಂಕಟರತ್ನಂ MV ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಕೊಟ್ಟಿದ್ದಾರೆ ಬರ್ಟನ್ ಸ್ಪೈನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ವೆಂಕಟರಮಣಯ್ಯ ಎನ್. ಇದು ತಪ್ಪಾಗಿದೆ, ಇದು ಸ್ವಲ್ಪ ತಪ್ಪಾಗಿದೆ. ಏನಿದ್ರೆ ಆಪ್ಷನ್ ಡಿ ಅಯ್ಯಂಗಾರ SK. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ರೀ ವೆಂಕಟರಮಣಯ್ಯ ಎನ್ ಆಗಿರ್ತದೆ. ಯಾವುದಾಗಿರ್ತದೆ? ವೆಂಕಟರಮಣಯ್ಯ ಎನ್ ಆಗಿರ್ತದೆ.
ಹಾಗಾದರೆ ಯಾವಾಗ ಈ ಪುಸ್ತಕನ ಬರೀತಾರೆ ಅವರ ಈ ಕೃತಿಯ ಲೇಖಕರು ಪುಸ್ತಕನ ಯಾವಾಗ ಬರ್ತಾರೆ ಅಂದ್ರೆ 1990 ನವೆಂಬರ್ 1ರಂದು ಈ ಪುಸ್ತಕವನ್ನು ಅವರು ಪ್ರಕಟಿಸ್ತಾರೆ. ಹಾಗಾದ್ರೆ ಇನ್ನೂ ಪುಸ್ತಕಗಳದಾವ ನೋಡ್ರಿ. ವಿಜಯನಗರ, ದಿ ನೆವರ್ ಟು ಬಿ, ಅಲ್ಲಿ ಕಾಣಿಸುತ್ತೇನ್ರಿ ಕಪ್, ವಿಜಯನಗರ, ದಿ ನೆವರ್ ಟು ಬಿ, ಫಾರ್ಗಟನ್ ಎಂಪೈರ್. ಈ ಪುಸ್ತಕ ಬರ್ದವ್ರು ಯಾರು ಹೆಂಗಂದ್ರೆ ಯಾರು ಬರ್ದಾರಂದ್ರೆ ರೀ S.R. ರಾಮಾನುಜನ್. ಯಾರು ಬರ್ದಾರಿ? S.R. ರಾಮಾನುಜನ್. ಹಂಪಿ ವಿಜಯನಗರ ಅಂತ ಒಂದು ಪುಸ್ತಕ ಬರ್ದಾರಿ. ಹಂಪಿ ವಿಜಯನಗರ. ಬೇಸಿಕ್ ನೋಡ್ಕೊ ತಗೊಂಡ್ರಿ, ಮುಂದಿನ ಭಾಳ ಕ್ಲಾಸ್ ಬರೋದ ಅದ್ರಾಗೆಲ್ಲ ಡೀಟೇಲ್ಸಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾನೆ ರೀ. ಇದನ್ನ ಯಾರು ಬರ್ದಾರಂದ್ರೆ ರೀ ಜಾನ್ ಎಮ್ ಫಿಡ್ಸ್ ಅನ್ನೋರು ಬರೆದಿದ್ದಾರೆ. ಆಮೇಲೆ ಇನ್ನೊಂದು ಯಾವುದಂದ್ರೆ ರೀ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ. ಇದನ್ನ ಯಾರು ಬರ್ದಾರಂದ್ರೆ ರೀ ನೀಲಕಂಠ ಶಾಸ್ತ್ರಿ ಅನ್ನೋರು ಬರ್ದಾರೆ ರೀ. ಕರೆಕ್ಟಾಗಿ ನೋಟ್ ಮಾಡ್ಕೊಡ್ರಿ. ಕ್ಲಾಸ್ ಕೇಳ್ತಾರ್ರಿ. ಹಂಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ರೀ, ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಅಂತ ಕೇಳಿದಾರೆ ಕ್ವಶನ್. ಆಪ್ಷನ್ ಎ ಕೊಟ್ಟಿದ್ದಾರೆ ರಾಣಿ ರುದ್ರಮಾದೇವಿ, ಆಪ್ಷನ್ ಬಿ ಕೊಟ್ಟಿದ್ದಾರೆ ರಾಣಿ ಅಬ್ಬಕ್ಕ, ಆಪ್ಷನ್ ಸಿ ರಾಣಿ ಚೆನ್ನಮ್ಮ, ಆಪ್ಷನ್ ಡಿ ರಾಣಿ ಚೆನ್ನಭೈರಾದೇವಿ. ಏನು ಕೇಳಿದಾರೆ ಅಂದ್ರೆ ರೀ ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಅಂದರೆ ಏನಂದ್ರೆ ರೈನಾಡಾ ಡಿಮೆಂಡ್. ಪೋರ್ಚುಗೀಸರು ಏನು ಕರೆದಾರೆ ಕೀಗ್ರಿ ರೈನಾಡಾ ಪಿಮೆಂಟ. ರೈನಾಡಾ ಪಿಮೆಂಟ್ ಅಂದ್ರೆ ಏನಂದ್ರೆ ರೀ ರೈನಾಡಾ ಪಿಮೆಂಟ್ ಅಂದ್ರೆ ಕಾಳು ಮೆಣಸಿನ ರಾಣಿ ಅಂತ ಕರೆದಿದ್ದಾರೆ ರೀ ಪೋರ್ಚುಗೀಸರು. ಯಾರಂಗಾದ್ರೆ ಯಾರಿಗೆ ಕರೆದಾರೆ ರೀ ರಾಣಿ ಚೆನ್ನಭೈರಾದೇವಿ. ಸರಿಯಾದ ಉತ್ತರ ಯಾವುದಾಗಿದೆ ಅಂದ್ರೆ ರಾಣಿ ಚೆನ್ನಭೈರಾದೇವಿ ಆಗಿರ್ತದೆ. ಹಾಗಾದ್ರೆ ಭಾರತಕ್ಕೆ ಬಂದ ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬರ್ತಾರೆ. ಭಾರತಕ್ಕೆ ಮೊದಲು ಬಂದು ಪೋರ್ಚುಗೀಸರು 1961 ಡಿಸೆಂಬರ್ 19 ಗೋವಾ ವಿಮೋಚನೆ ನಂತರ ಭಾರತ ಬಿಟ್ಟು ಕೊನೆಯದಾಗಿ ಹೋದ ಯುರೋಪಿಯನ್ನರು ಎಂಬ ಕೀರ್ತಿಗೆ ಪೋರ್ಚುಗೀಸರು ಭಾರತ ಆಗ್ತಾರೆ. ಫಸ್ಟ್ ಬಂದವರು ಇವರ ಭಾರತಕ್ಕೆ ರೀ, ಲಾಸ್ಟ್ ಹೋದವರು ಇವರ ಆಗ್ತಾರೆ. 1961 ಡಿಸೆಂಬರ್ 19 ಗೋವಾ ವಿಮೋಚನೆ ಆಗ್ತದೆ. ಅವಾಗ ಕೊನೆಯದಾಗಿ ಯಾರು ಹೋಗ್ತಾರೆ? ಯುರೋಪಿಯನ್ನರು ಇವರ ಹೋಗ್ತಾರೆ. ಆಮೇಲೆ ಇವ್ರು ಯಾವ ಮನೆತನಕ್ಕೆ ಸೇರಿದಾರೆ ಅಂದ್ರೆ ರೀ ರಾಣಿ ಚೆನ್ನಭೈರಾದೇವಿ ಏನಂದ್ರೆ ರೀ ಸಾಳುವ ಮನೆತನಕ್ಕೆ ಸೇರಿದವರಾಗಿರ್ತಾರೆ. ಆಮೇಲೆ 1500 ಇವರ ಆಡಳಿತ ಯಾವಾಗ ಇರ್ತದೆ ಅಂದ್ರೆ 1552ರಿಂದ 1606 ಆಡಳಿತ ನಡೆಸ್ತಾರೆ ರೀ. ಆಮೇಲೆ ಇದಲ್ಲದೆ ಇವರು ಭಾರತದ ಅತ್ಯಂತ ದೀರ್ಘಾವಧಿ ಮಹಿಳಾ ಆಡಳಿಗಾರ್ತಿ ಎಂಬುವ ಬಿರುದೈತ್ರಿ ಇವರಿಗೆ. ಇವರು ಹೆಚ್ಚಿನ ದೀರ್ಘಾವಧಿ ಕಾಲ ಆಡಳಿತ ನಡೆಸ್ತಾರೆ. ಅದಕ್ಕಾಗಿ ಇವರು ಭಾರತದ ಅತ್ಯಂತ ದೀರ್ಘಾವಧಿ ಮಹಿಳಾ ಆಟಗಾರ್ತಿ ಎನಿಸಿದ್ದಾರೆ. ಹಾಗಾದ್ರೆ ರಾಣಿ ರುದ್ರಮಾದೇವಿ ಬಗ್ಗೆ ಸ್ವಲ್ಪ ನೋಡೋಣ ರೀ. ರಾಣಿ ರುದ್ರಮಾದೇವಿ ಬಗ್ಗೆ ನೋಡೋದಾದ್ರೆ ಇವ್ರ ಬಗ್ಗೆ ಹೇಳ್ಕೊತಕ್ಕೂ ಬರೆಯಾಗ ಸ್ವಲ್ಪ ಜಾಗ ಇಲ್ರಿ. ರಾಣಿ ರುದ್ರಮಾದೇವಿ ಬಗ್ಗೆ ನೋಡೋದಾದ್ರೆ ರೀ ರುದ್ರದೇವ ಮಹಾರಾಜ ಖ್ಯಾತಿಯ ಇವರು ದಕ್ಷಿಣ ಭಾರತದ ಕಾಕತೀಯ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ ಅವರು? ಇವರ ಕಾಕತೀಯ ಸಾಮ್ರಾಜ್ಯದವರ. ಈ ಕಾಕತೀಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರತ್ತಂದ್ರೆ ಗಣಪತಿ ದೇವ ನೋಡ್ರಿ. ಪ್ರಸಿದ್ಧ ಅರಸ ಗಣಪತಿ ದೇವ. ನಾ ಹೇಳ್ಕೊತ ಹೋಗ್ಕೊಂಡ್ರೆ ನೀವು ಬರ್ಕೊತ ಹೋಗ್ರಿ. ಅಂದ್ರೆ ಇಲ್ಲಿ ನಾ ಎಕಡೆ ಬರ್ದಾನಿ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅನ್ಸತ್ತೆ ಸರಿಯಾಗಿ. ನಾ ಹೇಳ್ತಾ ಇರ್ತೀನಿ ರೀ, ಅದಕ್ಕೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಕ್ಲಾಸ್ನ ಕರೆಕ್ಟಾಗಿ ನಾ ಎಲ್ಲಿ ಬರ್ದಿರ್ತೀನೋ ಅದ್ರ ಬಗ್ಗೆ ಯಾವ ಒಂದು ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಆಪ್ಷನ್ ಬಗ್ಗೆ ನೀವು ಕರೆಕ್ಟಾಗಿ ಕೇಳ್ಕೊತ ಹೋಗಿ ನೋಟ್ ಮಾಡಿಕೊಡ್ರಿ. ಆಮೇಲೆ ರಾಣಿ ಚೆನ್ನಮ್ಮ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಆಮೇಲೆ ರಾಣಿ ಅಬ್ಬಕ್ಕದ ನೋಡೋದಾದ್ರೆ ರೀ
ತುಳುನಾಡಿನ ರಾಣಿಗಿರ್ತಾಳೆ ರೀ. ರಾಣಿ ಹಬ್ಬಕ್ಕ ಏನ್ರಿ ತುಳುನಾಡಿನ ರಾಣಿಕಿರಿ. ತುಳುನಾಡಿನ ರಾಣಿ ಯಾವ ವಂಶಕ್ಕೆ ಸೇರಿರ್ತಾಳೆ ಅಂದ್ರೆ ರೀ ಚೌಟ ವಂಶಕ್ಕೆ. ಚೌಟ ವಂಶಕ್ಕೆ ಸೇರಿದವರಾಗಿರ್ತಾರೆ ರೀ. ಸೇರಿದವರಾಗಿರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. ಎಲ್ಲ ನೋಟ್ಸ್ ಮಾಡ್ಕೊಡ್ರಿ ಸರಿಯಾಗಿ. ನಾ ಯಾವ್ದು ಹೇಳ್ತಿರ್ತೀನಿ ನಾನು ಕರೆಕ್ಟಾಗಿ ನೀವು ಕೇಳಿಸ್ಕೊಡ್ರಿ. ಕ್ವಶನ್ ನಂಬರ್ 8. ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಆಪ್ಷನ್ ಬಿ ಕೆನಡಾ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಫ್ರಾನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಬ್ರಿಟನ್ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ದೇಶದ ಸಂವಿಧಾನದ ಭಾರತ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಂಡಿದ್ದಾರೆ? ಯಾವ ದೇಶದಿಂದ ಹೇಳ್ರಿ ನಾನು? ಇದೆ ರೀ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕದಿಂದ ಪಡ್ಕೋತಾರೆ. ಇದು ಯಾವ ಸಂವಿಧಾನದ 61ನೇ ವಿಧಿ ರೀ. 61ನೇ ವಿಧಿಯು ರಾಷ್ಟ್ರಪತಿಗಳ ಮಹಾಭಿಯೋಗ ಅಂದ್ರೆ ಏನು ಹೇಳ್ರಿ? ಇವರು ಪದಚ್ಯುತಿಗೊಳಿಸುವ ವಿಧಾನವನ್ನು ಇದಕ್ಕೆ ಮಹಾಭಿಯೋಗ ಅಂತಾರೆ. ಮಹಾಭಿಯೋಗದ ಮೂಲಕ ಇವ್ರನ್ನ ರಾಷ್ಟ್ರಪತಿಯ ಪದಚ್ಯುತಿಗೊಳಿಸ್ಬೋದ್ರಿ. ಈ ಮಹಾಭಿಯೋಗ ಅಂದ್ರೆ ಏನ? ಸಂವಿಧಾನದ ವಿರುದ್ಧ ರೀ. ಸಂವಿಧಾನದ ವಿರುದ್ಧ ಅಂದ್ರೆ ಸಂವಿಧಾನದ ವಿರುದ್ಧ, ಸಂಸತ್ತು ವಿರುದ್ಧ ಇವ್ರು ಏನಾದರೂ ಮಾತಾಡಿದಾಗ, ಸಂಸತ್ತು ವಿರುದ್ಧ ಇವ್ರು ಏನಾದರೂ ನಿತ್ರ ಇವರಿಗೆ ಮಹಾಭಿಯೋಗದ ಮೂಲಕ ಇವ್ರನ್ನ ಪದಚ್ಯುತಿಗೊಳಿಸ್ಬೋದು. ಎಷ್ಟನೇ ವಿಧಿ? 61ನೇ ವಿಧಿ ರಾಷ್ಟ್ರಪತಿ ಪದಚ್ಯುತಿ ಬಗ್ಗೆ ಸಂಬಂಧಪಡ್ತದ್ರಿ. ಹಾಗಾದ್ರೆ USA ಇಂದ ಇನ್ನೂ ಏನೇನು ಎರವಲು ಪಡ್ಕೊಂಡ್ರೈತ್ರಿ? ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ, ಉಪರಾಷ್ಟ್ರಪತಿ ಹುದ್ದೆ ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳನ್ನು ಹುದ್ದೆಯಿಂದ ತೆಗೆದುಹಾಕಲು ಇದು ತೊಗೊಂಡೈತ್ರಿ. ಆಮೇಲೆ ಹಿಂಗೆ ನೋಡ್ಕೊತ ಕೆನಡಾ ದೇಶದಿಂದ ಏನು ಎರವಲು ಪಡ್ಕೊಂಡೈತ್ರಿ? GST ಪದ್ಧತಿ, ನಿಮಗೆಲ್ಲ ಗೊತ್ತಿರ್ಬೋದು. GST ಪದ್ಧತಿ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಆಮೇಲೆ ಕೇಂದ್ರದ ಶೇಷಾಧಿಕಾರ, ಹಂಗೆ ಇನ್ನೂ ಪಡ್ಕೊಂಡವ್ರಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚು ನೀವು ನೋಡ್ಕೊತ ಹೋಗ್ರಿ, ಅಲ್ಲಿ ಸಿಗ್ತಾವೆ ನಿಮಗೆ. ಆಮೇಲೆ ಫ್ರಾನ್ಸ್ ನೋಡೋದಾದ್ರೆ ಸಮಾನತೆ, ಭ್ರಾತೃತ್ವದೇಯಗಳು. ಆಮೇಲೆ ಬ್ರಿಟನ್ ನೋಡೋದಾದ್ರೆ ರೀ ಸಂಸದೀಯ ಸರ್ಕಾರ, ಏಕಪೌರತ್ವ, ರಿಟ್ಗಳು, ಸಂಸದೀಯ ಪದ್ಧತಿ, ಸಂಸದೀಯ ಸರ್ಕಾರ. ಕರೆಕ್ಟಾಗಿ ಕ್ಲಾಸ್ ಕೇಳ್ರಿ. ಕರೆಕ್ಟಾಗಿ ನಾ ಏನೇ ಹೇಳತ್ತೀನಿ ನಂಗೆ ಕರೆಕ್ಟಾಗಿ ಕೇಳ್ರಿ. ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಆದರೆ ಏನೂ ತಿಳಿಯಂಗಿಲ್ಲ. ಪಾರ್ಟ್ 1 ನೋಡ್ಕೊಂಬರ್ರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. 9 ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದ್ರೆ 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಎ ಕೊಟ್ಟಿದ್ದಾರೆ, ಇವನು ಕ್ರಿಸ್ತಕ 319 ಮತ್ತು 320ರಲ್ಲಿ ಇದು ಗೊತ್ತಲ್ರಿ, ಇದು ಗುಪ್ತ ಶಕೆಯನ್ನು ಆರಂಭಿಸಿದನು. ಆಪ್ಷನ್ ಬಿ ಕೊಟ್ಟಿದ್ದಾರೆ, ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಆಪ್ಷನ್ ಸಿ ಕೊಟ್ಟಿದ್ದಾನೆ, 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿದ ಲಿಚ್ಛವಿ ರಾಜಕುಮಾರನ್ನು ಮದುವೆಯಾಗದನು. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ, ಗುಪ್ತನು ವೈಶ್ಯರಾಗಿದ್ದಿರಬಹುದಾದ್ದರಿಂದ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯ ಅವರಿಗೆ ಪ್ರತಿಷ್ಠತೆಯನ್ನು ನೀಡಿತು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 2ನೇ ಚಂದ್ರಗುಪ್ತನಿಗೆ ಏನೇನು ಬಿರುದಿದೆ ರೀ? 2ನೇ ಚಂದ್ರಗುಪ್ತ ಏನು ಬಿರುದಿದ್ರಿ? 2ನೇ ಚಂದ್ರಗುಪ್ತರಿಗೆ ವಿಕ್ರಮಾದಿತ್ಯ ಅನ್ನೋದು ಬಿರುದಿತ್ತು ರೀ. ಇಲ್ಲಿ ಏನು ಕ್ವಶನ್ ಏನು ಕೊಟ್ಟಿದ್ದಾರೆ, 1ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದು ಯಾರಿಗಿತ್ತು ಅಂದರೆ 2ನೇ ಚಂದ್ರಗುಪ್ತನಿಗಿತ್ತು. ಹಾಗಾದ್ರೆ ಇದು ಕ್ರಿಸ್ತಕ 319 320ರಲ್ಲಿ ಗುಪ್ತ ಶಿಕೆಯನ್ನು ಆರಂಭಿಸ್ತಾನೆ. ಇದು ಸರಿ ಐತ್ರಿ.
ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಇದು ತಪ್ಪೈತ್ರಿ. ಏನು ಕೇಳಿದಾರೆ ಕ್ವಶನ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಏನು ಕೇಳಿದರೆ ಯಾವುದು ತಪ್ಪಾಗಿದೆ ಕೇಳಿದಾನ. ಇದು ತಪ್ಪೈತಿ. 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿ ಲೇಚವಿ ರಾಜಕುಮಾರಿಯನ್ನು ಮದುವೆಯಾದನು. ಕರೆಕ್ಟ್ ಐತ್ರಿ. ಗುಪ್ತನು ವೈಶ್ಯರಾಗಿದ್ದರಬಹುದಾದ್ದರಿಂದ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯ ಅವರಿಗೆ ಪ್ರತಿಷ್ಠಿತೆಯನ್ನು ನೀಡಿತು ಅನ್ನೋದು ಇದು ಸರಿ ಐತ್ರಿ. ತಪ್ಪು ಯಾವುದೈತ್ರಿ? ಇವನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ವಿಕ್ರಮಾದಿತ್ಯನ ಬಿರುದು ಯಾರು ಪಡೆದಿದ್ದರೆ? ಎರಡನೇ ಚಂದ್ರಗುಪ್ತನು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಹಾಗಾದರೆ ಈ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಶ್ರೀಗುಪ್ತ. ಹಾಗಾದರೆ ಫೇಮಸ್ ದೊರೆ, ಫೇಮಸ್ ಅಂದ್ರೆ ಇಂಗ್ಲೀಷ್ನಾಗ ಫೇಮಸ್ ದೊರೆ ರೀ ಯಾರಂದ್ರೆ ಸಮುದ್ರಗುಪ್ತ. ಈ ಗುಪ್ತರ ಸಾಮ್ರಾಜ್ಯದೊಳಗೆ ಫೇಮಸ್ ಅಂದ್ರೆ ಸಮುದ್ರಗುಪ್ತ ನೋಡ್ರಿ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಯಾರು ಕರೆದಿದ್ದಾರೆ ಹೇಳ್ರಿ? ನಾನು ಭಾರತದ ನೆಪೋಲಿಯನ್ ಎಂದು ವಿ ಎ ಸ್ಮಿತ್ ಅವನು ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನಿಗೆ ಕರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಂಗಾದ್ರೆ ಇದು ಲಾಸ್ಟ್ ಕ್ವಶನ್ ಐತ್ರಿ. ಅದೇ ಡೈಲಿ ಹತ್ತತ್ತ ತೊಗೊಂಡು ಹೋಗ್ರಿ, ಬಟ್ ಎಲ್ಲನೂ ಕ್ಲಿಯರಾಗಿ ಎಲ್ಲ ಆಪ್ಷನ್ದು ಸರಿಯಾಗಿ ತೊಗೊಂಡು ಹೋಗ್ರಿ. ಒಟ್ಟು ನಾ ಕ್ಲಾಸ್ ಹೇಳ್ತಿರ್ತೇನೆ ರೀ, ನೀವು ಕರೆಕ್ಟಾಗಿ ನೋಟ್ಸ್ ಮಾಡ್ಕೊತ ಬರ್ರಿ, ಸ್ಕಿಪ್ ಮಾಡೋಕೋಗ್ಬೇಡ್ರಿ ವಿಡಿಯೋನ. ಒಟ್ಟು ಡೈಲಿ ಕ್ಲಾಸ್ ಮಾಡ್ತಾನೆ ರೀ. ನೀವು ಹೆಂಗೆ ನಂಗೆ ಕಮೆಂಟ್ ಹಾಕಿರಿ, ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಕೈತಿ ಹಂಗೆ ಹೇಳ್ಕೊತ ಹೋಗ್ತಾನೆ ರೀ. ನಾನು ಕ್ವಶನ್ ನಂಬರ್ 10 ನೋಡೋದಾದರೆ, ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ 1994ರಿಂದ 95. ಆಪ್ಷನ್ ಬಿ ಕೊಟ್ಟಿದ್ದಾರೆ 1995, 96. ಆಪ್ಷನ್ ಸಿ ಕೊಟ್ಟಿದ್ದಾರೆ 1991, 92. ಆಪ್ಷನ್ ಡಿ ಕೊಟ್ಟಿದ್ದಾರೆ 1993, 94. ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಪ್ರಾಜೆಕ್ಟ್ ಎಲಿಫೆಂಟ್ 1991, 92 ಸರಿಯಾದ ಉತ್ತರ ಆಗಿರ್ತದೆ. ಈ ಯೋಜನೆ ಕೇಂದ್ರ ಸರ್ಕಾರದ ಸಂಬಂಧಪಡ್ತೈತೆ. ಕೇಂದ್ರ ಸರ್ಕಾರ ಈ ಯೋಜನೆನ ಅಳವಡಿಸ್ತದೆ. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಜನಗಣತಿ ನಡೀತೈತೆ ರೀ. ಲಾಸ್ಟ್ ನಡೆದಿದ್ರಿ 2018 ಅನ್ಸುತ್ತೆ ರೀ. 2018 ಲಾಸ್ಟ್ ನಡೆದಿದ್ದ. ನಮ್ಮ ಕರ್ನಾಟಕದಾಗ ಎಷ್ಟದಾವ ಅಂದ್ರೆ 6395 ಎಷ್ಟು ಅದಾವ ರೀ ಅನ್ಸುತ್ತೆ. ಮೇ ಬಿ ಕರೆಕ್ಟ್ ಅನ್ಸುತ್ತೆ ರೀ. ಇದು 6395 ಅದಾವ. ಇಡೀ ನಮ್ಮ ಭಾರತದಾಗ ಕರ್ನಾಟಕ ಪ್ರಥಮ ಸ್ಥಾನ ಐತೆ. ಆನೆದಾಗ ಜಾಸ್ತಿ ಆನೆಗಳನ್ನು ಹೊಂದಿದ್ದ ರಾಜ್ಯ ಯಾವುದಂತ ಕೇಳಿದ್ರೆ ಅದು ನಮ್ಮ ಕರ್ನಾಟಕ. 6395 ನಮ್ಮ ಕರ್ನಾಟಕ. ಹಾಗಾದರೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತೊಗೋಬೇಕಾದ್ರೆ ರೀ, ಇದ್ರದ ಉದ್ದೇಶ ಏನಾಗಿತ್ತು ಅಂದ್ರೆ ರೀ, ಇದರ ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಇದರದ್ದು ಉದ್ದೇಶ ಏನಾಗಿತ್ತು ಅಂದ್ರೆ ಸಂರಕ್ಷಣೆ ಮಾಡೋದು ರೀ. ಇವುಗಳನ್ನ ಸಂರಕ್ಷಣೆ ಮಾಡೋದು, ಆನೆಗಳನ್ನ ಸಂರಕ್ಷಣೆ ಮಾಡೋದು. ಹಾಗಾದರೆ ಹುಲಿ ಯೋಜನೆ ಯಾವಾಗ? ಆಮೇಲೆ ಮೊಸಳೆ ಯೋಜನೆ ಯಾವಾಗ? ಆಮೇಲೆ ಸಿಂಹ ಯೋಜನೆ, ಇನ್ನೂ ಹಲವಾರು ಯೋಜನೆಗಳು ಬರ್ತಾವೆ ರೀ. ಅವನ್ನೆಲ್ಲ ನೀವು ಮುಂದಿನ ಕ್ಲಾಸಲ್ಲಿ ಎಲ್ಲ ನಾನು ಹೇಳ್ಕೊತ ಹೋಗ್ತೇನೆ ರೀ, ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಇವಾಗ ಎಷ್ಟು ಕ್ವಶನ್ ತೊಗೊಂಡಿಲ್ಲ ಅಷ್ಟೇ ಹೇಳ್ಕೊತ ಹೋಗ್ತೇನೆ ರೀ. ಹುಲಿ ಯೋಜನೆ ಯಾವಾಗ ರೀ? 1973 ಜಾರಿಗೆ ಬಂತು ರೀ ಹುಲಿ ಯೋಜನೆ. 1973 ಯೋಜನೆ ಬಂತು. ಆಮೇಲೆ ಮೊಸಳೆ ಯೋಜನೆ 1975 ರೀ. ಆಮೇಲೆ ಸಿಂಹ ಯೋಜನೆ 1972 ಅನ್ಸುತ್ತೆ ರೀ. ಐ ಥಿಂಕ್ 1972 ರೀ. ಎಲ್ಲ ಕರೆಕ್ಟ್ ನೋಟ್ ಮಾಡ್ಕೊಡ್ರಿ ಕರೆಕ್ಟಾಗಿ. ಇವೆಲ್ಲ ಸೇಮ, ಎಲ್ಲನೂ ಸಂರಕ್ಷಣೆಗೋಸ್ಕರನೇ ಈ ಯೋಜನೆಗಳನ್ನು ಜಾರಿಗೆ ತಂದರು. ಕರೆಕ್ಟಾಗಿ ಕ್ಲಾಸ್ ಕೇಳ್ರಿ. ಇನ್ನೂ ಹೆಚ್ಚಿನ ಕ್ಲಾಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ರೀ. ಇನ್ನೂ ಡೇ ಬೈ ಡೇ ಹಂಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಟ್ರೈ ಮಾಡ್ತೀವಿ ರೀ. ಡೇ ಬೈ ಡೇ ಒಂದು ಡೈಲಿ 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಮಾಡ್ತೀವಿ ರೀ. ಈಗಂತೂ ಸದ್ಯಕ್ಕೆ ಒಂದೊಂದು ವೀಡಿಯೋ ಮಾಡ್ತೀವಿ ರೀ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ. ನೆಕ್ಸ್ಟ್ ಇನ್ನೂ ಹಲವಾರು ಕ್ಲಾಸ್ಗಳು ಬರ್ತಾವೆ ರೀ. ನಾಳೆ ಮುತ್ತು ಸರ್ ಕ್ಲಾಸ್ ಐತ್ರಿ, ಸಂವಿಧಾನ ಕ್ಲಾಸ. ಆಮೇಲೆ ಸೋಮು ಸರ್ ಹೇಳ್ತಾರೆ ರೀ ಜಿಯೋಗ್ರಫಿ ಕ್ಲಾಸ. ಆಮೇಲೆ ನಾನು ಮತ್ತೆ ನೆಕ್ಸ್ಟ್ ಡೇನೇ ಬರ್ತೀನಿ ರೀ.
ಮಾತು ಹಿಂಗೆ ಬಿಡ್ಸ್ಕೊ ತೊಗೊಂಡ್ರಿ. ಸರಿಯಾಗಿ ಕ್ಲಾಸ್ ಕೇಳಿರಿ, ಸ್ಕಿಪ್ ಮಾಡಲ್ದೆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ಚೆನ್ನಾಗಿ ಓದ್ರಿ. ಧನ್ಯವಾದಗಳು.